ಬಿಗ್ ಬಾಸ್ ಬಳಿಗೆ ದೀಪಿಕಾ ದಾಸ್ ಸೀಕ್ರೆಟ್ ಆಗಿ ಮದುವೆ ಆಗಿರುವ ಮೂಲಕ ಪಡ್ಡೆ ಹುಡುಗರಿಗೆ ಶಾಕ್ ಕೊಟ್ಟಿದ್ರು. ಇದೀಗ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆರತಾಕ್ಷತೆ ಮತ್ತು ಬೇಗ್ರೂಟ ಕಾರ್ಯಕ್ರಮ ಜರುಗಿದೆ. ಈ ವೇಳೆ ಪತಿ ದೀಪಕ್ರನ್ನ ಮೊದಲು ಭೇಟಿಯಾಗಿದ್ದು ಎಲ್ಲಿ, ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ನಟಿ ಸುದ್ದಿಗೋಷ್ಠಿಯಲ್ಲಿ ರಿವೀಲ್ ಮಾಡಿದ್ದಾರೆ. ದೀಪಿಕಾ ದಾಸ್ಗೆ ಗೋವಾದಲ್ಲೇ ಮದುವೆಯಾಗುವ ಆಸೆ ಕನಸು ಇತ್ತಂತೆ. ಹೀಗಾಗಿ ಕೇವಲ ಕುಟುಂಬಸ್ಥರ ಸಮ್ಮುಖದಲ್ಲಿ ನಟಿ ದೀಪಿಕಾ ದಾಸ್ ಉದ್ಯಮಿ ದೀಪಕ್ ಅನ್ನೋರ ಜೊತೆ ಮಾರ್ಚ್ 1ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ದೀಪಕ್ ಅವ್ರ ಮೇಲೆ ನಿಮ್ಗೆ ಲವ್ ಆಗಿದೆ ಹೇಗೆ ಅನ್ನೋ ಪ್ರಶ್ನೆಗೆ ನಟಿ ದೀಪಿಕಾ ದಾಸ್ ಉತ್ತರ ಕೊಟ್ಟಿದ್ದಾರೆ. ದೀಪಕ್ ಮತ್ತು ನಾನು 4 ವರ್ಷದ ಸ್ನೇಹಿತರು. 4 ವರ್ಷಗಳ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾಗಿದ್ವು. ಕಳೆದ 1 ವರ್ಷದಿಂದ ರಿಲೇಶನ್ಶಿಪ್ ನಲ್ಲಿ ಇದ್ವಿ. ಕುಟುಂಬಸ್ಥರು ಕೂಡ ನಮ್ಮ ಪ್ರೀತಿಗೆ ಓಕೆ ಅಂದಿದ್ರು. ನನಗೂ ಇವ್ರಿಗೂ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಪರಿಚಯದಲ್ಲಿ ಇದ್ವಿ ಕೂಡ. ನಾವು ಎಲ್ಲಿ ಡೇಟ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅನ್ನೋ ಯಾವ ಪ್ಲಾನ್ಸ್ ಇರಲಿಲ್ಲ. ಸೊ ಲಾಸ್ಟ್ ಇಯರ್ ಎಲ್ಲೋ ಒಂದು ಕಡೆ ಮಾತುಕತೆ ಬಂದಾಗ ನಾವು ಒಂದು ಫಂಕ್ಷನಲ್ಲಿ ಮೀಟ್ ಆದಾಗ, ಕಾರ್ಪೊರೇಟ್ ಫಂಕ್ಷನಲ್ಲಿ ನಾವು ಅಂದ್ಕೊಂಡ್ವಿ, ಸರಿ ಈ ಥರ ಮದುವೆ ಅನ್ನೋ ವಿಚಾರನ ಮುಂದೆ ಇಟ್ಕೊಂಡು 1 ವರ್ಷ ಡೇಟ್ ಮಾಡೋಣ, ನೋಡೋಣ ನಮ್ಮಿಬ್ಬರಿಗೂ ಸರಿ ಹೋಗುತ್ತಾ ಇಲ್ವೋ ಅಂತೆಲ್ಲ ಯೋಚನೆ ಮಾಡಿದ್ವಿ. ಸೊ ಫೈನಲಿ 1 ವರ್ಷ ಆದ ನಂತರ ಸರಿ ಇಬ್ಬರೂ ಡೇಟ್ ಮಾಡಾಯಿತು, ಎಲ್ಲ ಸರಿ ಹೋಗ್ತಿದೆ, ಇನ್ನೇನು ಮದುವೆ ಆಗೋದ್ರಲ್ಲಿ ಇನ್ನೇನು ತಡ ಮಾಡೋದೇನಕ್ಕೆ ಅಂತ ಡಿಸೈಡ್ ಮಾಡಿಕೊಂಡೆ ನಾವು ಮದುವೆಗೆ ನಿರ್ಧಾರ ಮಾಡಿದ್ವಿ. ಸೊ ಈ ಮದುವೆಯಲ್ಲಿ ಎಲ್ಲರನ್ನೂ ಕರೆದ್ರೂ ಹೇಗಿರುತ್ತೆ ಅಂದರೆ, ಸಡನ್ನಾಗಿ ಮದುವೆ ಆಗ್ತಿದ್ದೀವಿ ಅನ್ನೋ ಪ್ಲಾನ್ಸು ಅಥವಾ ಏನಾದರೂ ಒಂದು ಮಾತುಕತೆ ಬಂದೇ ಬರುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಫ್ಯಾಮಿಲಿ ಒಂದು ಸಮ್ಮುಖದಲ್ಲಿ ಒಂದು ಮದುವೆ ಆಗೋಣ, ಆನಂತರ ನಮ್ಮ ಮಾಧ್ಯಮ ಮಿತ್ರರು, ಫ್ರೆಂಡ್ಸು, ಬೆಂಗಳೂರಲ್ಲಿರುವಂಥ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ಕರೆದು ಒಂದು ರಿಸೆಪ್ಷನ್ ಅಥವಾ ಬೀಗ್ರೂಟನ್ನು ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಈ ಒಂದು ಇವೆಂಟ್ ನಡೀತಾ ಇದೆ. ದೀಪಕ್ ಅವ್ರಿಗೂ ಚಿತ್ರರಂಗಕ್ಕೂ ನಂಟಿಲ್ಲ, ಅವರು ಉದ್ಯಮಿ. ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಹೌಸ್ ಮೂಲಕ ಚಿತ್ರರಂಗಕ್ಕೆ ಕರೆತರುವ ಯೋಚನೆ ಇದೆ. ಅವರು ಜಾಸ್ತಿ ಮಾತನಾಡೋದಿಲ್ಲ, ನಾನೇ ಕಮ್ಮಿ ಮಾತನಾಡ್ತೀನಿ ಅನ್ಕೊಂಡಿದ್ದೆ. ಆದ್ರೆ ನನ್ಗಿಂತ ಕಮ್ಮಿ ಮಾತನಾಡೋ ಹುಡುಗ ನನಗೆ ಸಿಕ್ಕಿದ್ದಾರೆ. ನಾನ್ ಮದ್ವೆ ಆಗೋ ಹುಡುಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಪ್ರೀತಿ ಅಂತ ಹುಡ್ಕೊಂಡು ಹೋಗಿಲ್ಲ. ನನ್ನ ಮದ್ವೆ ಆಗುವ ಹುಡುಗ ಮನಸ್ಸು ಚೆನ್ನಾಗಿರ್ಬೇಕು, ನನ್ನ ಚೆನ್ನಾಗಿ ನೋಡ್ಕೊಳ್ಳೋನಾಗಿರ್ಬೇಕು, ನನ್ಗೆ ಟೈಮ್ ಕೊಡೋನಾಗಿರ್ಬೇಕು, ಜೊತೆಗೆ ದೇಶ ಸುತ್ತೋನಾಗಿರ್ಬೇಕು ಅಂತ ಈ ಹಿಂದೆ ಹೇಳಿದ್ದೆ. ಅದೇ ರೀತಿ ನಾನು ಅನ್ಕೊಂಡ ಹಾಗೆ ನನಗೆ ನನ್ನ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ದೀಪಿಕಾ ದಾಸ್ ತಿಳಿಸಿದ್ದಾರೆ. ಪ್ರೀತಿ ಅಂತ ಹುಡ್ಕೊಂಡು ಹೋಗ್ಲಿಲ್ಲ. ಸೊ ನನ್ಗೆ ಒಂದು ಡ್ರೀಮ್ ಅಲ್ಲಿ, ಅಂದ್ರೆ ನನ್ನ ಡ್ರೀಮ್ ಬಾಯ್ ಹೇಗಿರ್ಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ. ನನ್ನ ಹುಡುಗ ಹೆಂಗಿರ್ಬೇಕು ಅಂದ್ರೆ, ಹುಡುಗ ಹಿಂಗಿರ್ಬೇಕು, ಹಂಗಿರ್ಬೇಕು, ಚೆನ್ನಾಗಿರ್ಬೇಕು, ವೆಲ್ದಿ ಆಗಿರ್ಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ದವಳಲ್ಲ. ಮನ್ಸು ಚೆನ್ನಾಗಿರ್ಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರ್ಬೇಕು, ಕೇರ್ ಮಾಡೋನಾಗಿರ್ಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರ್ಬೇಕು, ಇದು ನನ್ನ ಮೇನ್ ಇತ್ತು. ಅಂಡ್ ಅದ್ರ ಜೊತೆಗೆ ಊರ್ ಸುತ್ತೋನು ಅಂದ್ರೆ ದೇಶ ಸುತ್ತೋನಾಗಿರ್ಬೇಕಿತ್ತು ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಬ್ಸ್ ಮ್ಯಾಚ್ ಆಗುವಂತ ಪರ್ಸನ್ ಬೇಕಾಗಿದ್ರು. ಸೊ ಡೆಫಿನೆಟ್ಲಿ ನನ್ಗಂತ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದ್ರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ಅವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ ಈ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗ್ಬಿಡ್ತು. ಬಳಿಕ ದೀಪಿಕಾ ದಾಸ್ ಪತಿ ದೀಪಕ್ ಮಾತನಾಡಿ, ನಾನು ದುಬೈ ಮೂಲದವನು ಅಲ್ಲ, ಇದೇ ಬೆಂಗಳೂರಿನ RR ನಗರದವನು. ರಿಯಲ್ ಎಸ್ಟೇಟ್ ಜೊತೆ ದುಬೈನಲ್ಲಿ ಒಂದು IT ಕಂಪನಿ ಇದೆ. ದೀಪಿಕಾ ನನಗೆ 4 ವರ್ಷಗಳಿಂದ ಗೊತ್ತು. ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದೀವಿ. ಇಷ್ಟು ದಿನ ದೀಪಿಕಾಗೆ ಬೆಂಬಲಿಸಿದ್ರು, ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಬೇಕು ಅಂತ ದೀಪಕ್ ಮನವಿ ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.